ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾರ್ಟ್ ಬಟನ್ ಕವರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಹಾರ್ಟ್ ಕವರ್ ಮಾಡೋದಕ್ಕೆ ನಾನು ರೆಡ್ ಕಲರ್ ಯಾನ್ ಮತ್ತು 3mm ನೀಡಲ್, ಸೂಜಿ, ಮಾರ್ಕರ್, ಕತ್ರಿ. ಮೊದಲಿಗೆ ಒಂದು ಸ್ಲಿಪ್ ನೋಟ್ನ ಹಾಕೊಳ್ಳೋಣ. ಸ್ಲಿಪ್ ನೋಟ್ ಆಯಿತು. ಇವಾಗ 5 ಚೈನ್ನ ಮಾಡ್ಕೊಳ್ಳೋಣ. 1 2 3 4 5 ಚೈನ್ ಆಯಿತು. ಈ ಫಸ್ಟ್ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ನ ಮಾಡೋಣ. ಇವಾಗೊಂದು ಸರ್ಕಲ್ ಸಿಕ್ತಲ್ಲ, ಚೈನ್ ಒಂದು ಮಾಡಿಕೊಂಡು ಈ ಸರ್ಕಲ್ ಒಳಗಡೆ 10 ಸಿಂಗಲ್ ಕ್ರೋಶನ ಮಾಡಬೇಕು. ಈ ರಿಂಗ್ ಒಳಗಡೆ ಹಾಕಿ ದಾರನ ಹೊರಗೆ ತೆಗೆದು ಈ 2 ಚೈನ್ ಇದೆಯಲ್ಲ, ಈ 2 ಚೈನಿಂದ ದಾರನ ಹೊರಗೆ ತೆಗಿಬೇಕು. ಮಾರ್ಕರಿಂದ ಮಾರ್ಕ್ ಮಾಡ್ಕೊಬೇಡ. ಫಸ್ಟ್ ಚೈನು 1 ಸಿಂಗಲ್ ಕ್ರೋಶೆ ಆಯಿತು. 10 ಸಿಂಗಲ್ ಕ್ರೋಶೆ ಮಾಡಬೇಕು. ಇನ್ನು 9 ಸಿಂಗಲ್ ಕ್ರೋಶೆ, 1 2 9 10. ಈ ಮಾರ್ಕರ್ನ ತೆಗೆದು ಈ ಸ್ಟಿಚ್ಚಲ್ಲೇ ಸ್ಲಿಪ್ ನೋಟ್ನ ಮಾಡ್ಕೋಬೇಕು. ನೆಕ್ಸ್ಟ್ ನಾವು 3 ಚೈನ್ನ ಮಾಡ್ಕೋಬೇಕು. 1 2 3. ಇದೇ ಸ್ಟಿಚ್ಚಲ್ಲೇ ನಾವು ಟ್ರಿಬಲ್ ಕ್ರೋಶನ ಮಾಡಬೇಕು. ಟ್ರಿಬಲ್ ಕ್ರೋಶೆ ಅಂದರೆ 2 ಸಲ ಸುತ್ಕೋಬೇಕು. ಸೇಮ್ ಸ್ಟಿಚ್ಚಲ್ಲೇ ಹಾಕಿ ಎರಡೆರಡೇ ದಾರನ ಬಿಡ್ತಾ ಬರಬೇಕು. ನಮಗಿಲ್ಲಿ 4 ಚೈನ್ ಇದೆ. 1 2 3 4. ಫಸ್ಟ್ 2 ಚೈನ್ನ ಬಿಡಬೇಕು. 3 ಚೈನ್ ಆಯಿತು. ನೆಕ್ಸ್ಟ್ ಇನ್ನೂ 2 ಚೈನ್ ಬಿಡಬೇಕು. ಇನ್ನೂ 2 ಚೈನ್ ಬಿಡಬೇಕು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾವು 2 ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 2 ಸಲ ಸುತ್ತಕೊಂಡು ಫಸ್ಟ್ 2 ಚೈನ್ನ ಬಿಡಬೇಕು. ನೆಕ್ಸ್ಟ್ 2 ಚೈನ್ನ ಬಿಡಬೇಕು. ನೆಕ್ಸ್ಟ್ ಇನ್ನೊಂದು ಸಲ ನೆಕ್ಸ್ಟು 3 ಚೈನಲ್ಲೂ 2 ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಒಂದು ಸಲ ಸುತ್ತಕೊಂಡು ಒಂದು 2 ಒಂದು ಸ್ಟಿಚ್ಚಲ್ಲಿ ಆಯಿತು. 1 2 ಚೈನಲ್ಲಿ ಆಯಿತು. 1 2. 3 ಚೈನಲ್ಲೂ 2 ಡಬಲ್ ಕ್ರೋಶನ ಮಾಡಾಯಿತು. ನೆಕ್ಸ್ಟ್ ಚೈನ್ 1ನ ಮಾಡಬೇಕು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟ್ರಿಬಲ್ ಕ್ರೋಶೆ, ನೆಕ್ಸ್ಟು ಮತ್ತೆ ಚೈನ್ 1. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸೇಮ್ 3 ಸ್ಟಿಚ್ಚಲ್ಲೂ 2 ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು.
ಒಂದು, ಎರಡು, ಇನ್ನು 2 ಸ್ಟಿಚ್ಚಲ್ಲೂ 2 ಡಬಲ್ ಕ್ರೋಶೆ. ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಟ್ರಿಬಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ ಇದೆಯಲ್ಲ ಅಲ್ಲಿ 1 ಟ್ರಿಬಲ್ ಕ್ರೋಶೆ. ಚೈನ್ 3 ಚೈನ್ ಮಾಡ್ಕೊಳ್ಳಿ. ಈ ಸ್ಟಿಚ್ಚಲ್ಲೇ ಸ್ಲಿಪ್ ಸ್ಟಿಚ್ನ ಮಾಡಬೇಕು. ಚೈನ್ 1 ಮಾಡಿಕೊಂಡು ದಾರನ ಎಳೆದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಈ ದಾರನ ಇಲ್ಲಿ ಸ್ಟಿಚ್ ಮಾಡಿಬಿಡೋಣ. ಹಾರ್ಟ್ ರೆಡಿ ಆಯಿತು. ಹಾರ್ಟ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.